ಸ್ಕಂದ ಪುರಾಣದಲ್ಲಿ ಬರುವ ಗೌರಿ ವ್ರತ ಪೂಜೆಯನ್ನು ಯಾರು ಹೇಗೆ ಮಾಡಿದರು ಎಂದು ಹೇಳುವ ಶಿವನೇ ಹೇಳಿದಂಥ ಕಥೆಯನ್ನು ಈಗ ಹೇಳ್ತೀನಿ ಕೇಳಿ. ಸಮಸ್ತ ದೇವತೆಗಳಿಂದಲೂ ಸಿದ್ಧ ಗಂಧರ್ವರಿಂದಲೂ ಸೇವಿಸಲ್ಪಡುತ್ತಿರುವ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತೀ ಸಹಿತವಾಗಿ ಸಿಂಹಾಸನಸೀನನಾಗಿದ್ದ ಪರಮೇಶ್ವರ ಸ್ವಾಮಿಯನು ಷಣ್ಮುಖ ಸ್ವಾಮಿಯು, ಎಲೈ ಪರಮೇಶ್ವರನೇ, ಸಮಸ್ತ ಲೋಕಾನುಗ್ರಹಕಾರವು ಪುತ್ರ ಪೌತ್ರಾಭಿವೃದ್ಧಿಕರವು ಸರ್ವೈಶ್ವರ್ಯಪ್ರದವೂ ಆಗಿರುವ ಒಂದು ವ್ರತವನ್ನು ಹೇಳು ಎಂದು ಕೇಳಿದನು. ಆಗ ಎಲೈ ಕುಮಾರಸ್ವಾಮಿ, ಸ್ವರ್ಣಗೌರಿ ವ್ರತವು ಜನರಿಗೆ ಸಕಲ ಸಂಪತ್ತುಗಳನ್ನು ಮಹಾಪುಣ್ಯವನ್ನು ಸಂಪಾದಿಸಿಕೊಡುತ್ತದೆ ಎಂದು ಹೇಳಿ ವ್ರತದ ಮಹಾತ್ಮೆಯನ್ನು ತಿಳಿಸಿದನು. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಕುಬೇರನಿಗೆ ಸಮನಾದ ಚಂದ್ರಪ್ರಭನೆಂಬ ಅರಸನು ರಾಜ್ಯವನ್ನು ಆಳುತ್ತಿದ್ದನು. ಆ ದೊರೆಗೆ ವಿಸ್ತಾರವಾದ ಕಣ್ಣುಗಳೆಲ್ಲ ಅಧಿಕ ಸೌಂದರ್ಯವತಿಯರಾದ ಇಬ್ಬರು ಹೆಂಡತಿಯರಿದ್ದರು. ರಾಜನು ಹಿರಿಯ ಹೆಂಡತಿಯಲ್ಲಿ ಅಧಿಕ ಪ್ರೀತಿಯಿಂದ ಇದ್ದನು. ಚಂದ್ರಪ್ರಭ ರಾಜನು ಬೇಟೆಯಾಡಬೇಕೆಂದು ಅರಣ್ಯಕ್ಕೆ ಒಮ್ಮೆ ಹೋದನು. ಆ ಕಾಡಿನಲ್ಲಿ ಅನೇಕ ಕಾಡು ಹಂದಿ, ಹುಲಿ, ಕಾಡೆಮ್ಮೆ, ಆನೆ ಮೊದಲಾದ ಮೃಗಗಳನ್ನು ಬೇಟೆಯಾಡುತ್ತಾ ಮುಂದೆ ಸಂಚರಿಸುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲಿದನು. ಆಗ ದಣಿವಾರಿಸಿಕೊಳ್ಳಲು ಸರೋವರವನ್ನು ಹುಡುಕುತ್ತಾ ಹೋಗುತ್ತಿದ್ದಾಗ ಅಲ್ಲಿ ಅಪ್ಸರಾ ಸ್ತ್ರೀಯರಿಂದ ಅರಳಿದ ಬಿಳಿ ಕಮಲಗಳಿಂದಲೂ ರಕ್ತೋತ್ಪಲಗಳಿಂದಲೂ ಅಲಂಕೃತವಾದ ಮತ್ತು ಚಕ್ರವಾಕ ಕಾರಂಡ ಪಕ್ಷಿಗಳಿಂದಲೂ ಒಪ್ಪುತ್ತಿರುವ ನಿರ್ಮಲವಾದ ಜಲವುಳ್ಳ ಒಂದು ಸರೋವರವನ್ನು ಕಂಡನು. ಅಲ್ಲಿ ದೇವತಾ ಪೂಜೆಯನ್ನು ಮಾಡುತ್ತಾ ವ್ರತದಿಂದ ದೀಕ್ಷಾಬದ್ಧರಾಗಿ ಅಪ್ಸರಾ ಸ್ತ್ರೀಯರನ್ನು ಕಂಡನು. ಅರಸನು ಅಪ್ಸರಾ ಸ್ತ್ರೀಯರನ್ನು ಯಾವ ವ್ರತವನ್ನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಅವರು, ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ, ಇದು ಮಹಾಶ್ರೇಷ್ಠ ವ್ರತ ಎಂದು ಹೇಳಿದರು. ಆಗ ಅವನು ಈ ಸ್ವರ್ಣಗೌರಿ ವ್ರತದ ವಿಧಾನವನ್ನು ಕೇಳಿದನು. ಆಗ ಅಪ್ಸರಾ ಸ್ತ್ರೀಯರು, ಭಾದ್ರಪದ ಮಾಸದ ಶುದ್ಧ ತದಿಗೆ ದಿನದಲ್ಲಿ ಈ ವ್ರತವನ್ನು ಆಚರಿಸಬೇಕು. 16 ವರ್ಷಗಳು ಈ ವ್ರತವನ್ನು ಮಾಡಿ ಆದಿಯಲ್ಲಿ, ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಮತ್ತು ಈ ವ್ರತದ ವಿಧಾನವನ್ನು ಪೂರ್ತಿಯಾಗಿ ತಿಳಿಸಿದರು. ಇದನ್ನು ಕೇಳಿದ ರಾಜನು ಜಿತೇಂದ್ರಿಯನಾಗಿ ಕಲ್ಪೋಕ್ತ ಪ್ರಕಾರವಾಗಿ ಶ್ರೀ ಸ್ವರ್ಣಗೌರಿಯನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ 16 ಗ್ರಂಥಿಗಳಿಂದ ಕೂಡಿದ ದಾರವನ್ನು ಬಲಗೈಯಲ್ಲಿ ಧರಿಸಿ ತನ್ನ ಮನೆಗೆ ಬಂದು ಇಬ್ಬರೂ ಹೆಂಡತಿಯರಿಗೂ ಈ ವ್ರತದ ವಿಧಾನವನ್ನು ತಿಳಿಸಿದನು. ಆಗ ಹಿರಿಯ ಹೆಂಡತಿಯು ಅತ್ಯಂತ ಕೋಪದಿಂದ ಗಂಡನ ಕೈಯಲ್ಲಿದ್ದ ವ್ರತದಾರವನ್ನು ಆತನ ಕೈಯಿಂದ ಕಿತ್ತು ಮನೆಯ ಹೊರಗಡೆ ಎಸೆದಳು. ರಾಜನು, ನೀನು ಹೀಗೆ ಮಾಡುವುದು ಸರಿಯಲ್ಲ ಎಂದು ಎಷ್ಟೇ ಹೇಳಿದರೂ ಕೇಳದೆ ಆ ದಾರವನ್ನು ಗಿಡದಲ್ಲಿ ಹಾಕಲು ಅದು ಒಣಗಿದ ಗಿಡದ ಮೇಲೆ ಬಿದ್ದಿತು. ಆ ದಾರದ ಮಹಿಮೆಯಿಂದ ಒಣಗಿದ ಗಿಡವು ಚಿಗುರಿ ಹೂವು ಹಣ್ಣುಗಳಿಂದ ತುಂಬಿತು. ಇದನ್ನು ನೋಡಿದ ಕಿರಿಯ ಹೆಂಡತಿಯು ಆ ದಾರವನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಧರಿಸಿದ್ದರು. ಇದರಿಂದ ಆಕೆಯು ಗಂಡನಿಗೆ ತುಂಬ ವಿಶ್ವಾಸಪಾತ್ರಳಾಗಿ ಐಶ್ವರ್ಯ ಸಂಪನ್ನಳಾಗಿ ಸುಖದಿಂದ ಇದ್ದಳು. ಹಿರಿಯ ಹೆಂಡತಿಯು ಈ ವ್ರತೋಪಚಾರ ದೋಷದಿಂದ ರಾಜನಿಂದ ನಿರಾಕರಿಸಲ್ಪಟ್ಟು ಕಾಡಿನಲ್ಲಿರುವ ಋಷಿಗಳ ಆಶ್ರಮಕ್ಕೆ ಹೋದಳು. ಆದರೆ ಆಶ್ರಮವಾಸಿಗಳು ಸಹ, ನೀನು ಮಹಾಪಾಪಿಷ್ಠಳು, ನೀನು ನಮ್ಮ ಆಶ್ರಮಗಳಿಗೆ ಬರಬೇಡ ಎಂದು ಹೇಳಿದರು. ಹಾಗೆ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಹೋಗಿರಲು ಅಲ್ಲಿ ಗಣಪತಿಯನ್ನು ಕಂಡಳು. ಗಣಪತಿಯೆಂದರೂ ನೋಡಿದರೂ ಆ ದರ್ಶನಾಪೇಕ್ಷೆಯಿಂದ ಉಪವಾಸವಿದ್ದ ಗಣಪತಿಯನ್ನು ಧ್ಯಾನ ಮಾಡುತ್ತಾ ಮುಂದೆ ಹೊರಟಳು. ಅಲ್ಲಿ ವರಮಹಾಲಕ್ಷ್ಮಿಯನ್ನು ಕಂಡಳು. ಅವಳು ಒಂದಲೂ ಕೂಡ ತಿರಸ್ಕರಿಸಲ್ಪಟ್ಟವಳಾಗಿ ಅತ್ಯಂತ ದುಃಖದಿಂದ ಕುಳಿತುಕೊಂಡಳು. ರಾಣಿಯು ಸ್ವರ್ಣಗೌರಿ ದೇವಿಯನ್ನು ನೋಡಿ ಸಂತೋಷಪಟ್ಟು ಶ್ರದ್ಧಾ ಭಕ್ತಿಗಳಿಂದ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ದೇವಿಯನ್ನು ಸ್ತುತಿಸಿದಳು. ಆ ಸ್ತುತಿಯಿಂದ ಸಂತುಷ್ಟಳಾದ ಸ್ವರ್ಣಗೌರಿ ದೇವಿಯು ರಾಜಪತ್ನಿಗೆ ಸೌಭಾಗ್ಯ, ಪುತ್ರ, ಸಂತಾನಾದಿ ವರಗಳನ್ನು ಕೊಟ್ಟು ಮಾಯವಾದಳು. ಆ ರಾಜಪತ್ನಿಯು ಈ ವ್ರತವನ್ನು ಮಾಡಿದ್ದರಿಂದ ಸರ್ವೈಶ್ವರ್ಯಯುಕ್ತಳಾಗಿ ಪತಿಯೊಡನೆ ಅನೇಕ ಕಾಲ ಬಹು ಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿದ್ದು ಗಂಡನ ಸಹಿತ ಶಿವಲೋಕವನ್ನು ಸೇರಿ ಶಿವ ಸಾಯುಜ್ಯ ಕೈವಲ್ಯ ಮುಕ್ತಿಯನ್ನು ಪಡೆದಳು. ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಯಾವ ಸ್ತ್ರೀಯರು ಪ್ರತಿ ವರ್ಷವೂ ಭಾದ್ರಪದ ಶುಕ್ಲ ತದಿಗೆ ದಿನದಲ್ಲಿ ಮಾಡುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು, ಪುತ್ರ ಪೌತ್ರಾಭಿವೃದ್ಧಿಯು, ಮೋಕ್ಷವೂ ಆಗುವುದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.